ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ. ನಿನ್ನೆ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಕೋಟ್ಯಂತರ ರೂಪಾಯಿ ಅಕ್ರಮ ಆಸ್ತಿಯನ್ನ ಪತ್ತೆ ಹಚ್ಚಿದ್ದಾರೆ. ಐಷಾರಾಮಿ ಮನೆ, ದುಬಾರಿ ಕಾರು, ಸೈಟು, ಬೈಕ್, ಒಡವೆ ಒಂದ ಎರಡ ಸರ್ಕಾರಿ ಸೇವೆಯಲ್ಲಿರೋ ಭ್ರಷ್ಟ ಅಧಿಕಾರಿಗಳು ಆದಾಯ ಮೀರಿ ಗಳಿಸಿರೋ ಅಕ್ರಮ ಸಂಪತ್ತಿನ ಕೋಟೆ ಇದು. ರಾಜ್ಯದ 4 ಜಿಲ್ಲೆ 6 ಕಡೆ ಲೋಕಾಯುಕ್ತ ದಾಳಿ. ಬಾತ್ರೂಮ್ನಲ್ಲಿ ಹಣ ಫ್ಲಶ್ ಮಾಡಿದ ಅಧಿಕಾರಿ. ಇದು ಬೆಳಗಾವಿಯ ಕೃಷಿ ಇಲಾಖೆ ವಿಜಿಲೆನ್ಸ್ ವಿಭಾಗದ ಜಂಟಿ ನಿರ್ದೇಶಕ ರಾಜಶೇಖರ್ ಮನೆ. ಧಾರವಾಡ ನಗರದ ಸಿಲ್ವರ್ ಆರ್ಚರ್ಡ್ ಬಡಾವಣೆಯಲ್ಲಿರೋ ಮನೆಗೆ ನಿನ್ನೆ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ರು. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಪ್ಪ ನೇತೃತ್ವದಲ್ಲಿ ಡಿವೈಎಸ್ಪಿ ವೆಂಕನಗೌಡ ಪಾಟೀಲ್ ಹಾಗೂ ಸಿಬ್ಬಂದಿ ರಾಜಶೇಖರ್ ಮನೆ ಕದ ತಟ್ಟಿದ್ರು. ನಿದ್ರೆ ಮಂಪರಿನಿಂದ ಎದ್ದಿದ್ದ ರಾಜಶೇಖರ್ಗೆ ಜಂಗಾಬಲವೇ ಒದಗಿ ಹೋಗಿತ್ತು. ಯತ್ನೋ ಬಿದ್ನೋ ಅಂತ ಬಾತ್ರೂಮ್ಗೆ ಓಡೋಗಿ ಸುಮಾರು 50,000ಕ್ಕೂ ಹೆಚ್ಚು ಹಣವನ್ನ ಟಾಯ್ಲೆಟ್ ಫ್ಲಶ್ಗೆ ಹಾಕಿದ್ದಾನೆ. ಬಾತ್ರೂಮ್ನಲ್ಲಿ ನಿರಂತರ ನೀರು ಹರಿಯೋದು ಗೊತ್ತಾಗಿ ಲೋಕಾಯುಕ್ತ ಅಧಿಕಾರಿಗಳು ಗದರಿದ್ದಾರೆ. ಆಗ್ಲೇ ನೋಡಿ ಪತ್ನಿ ಡೋರ್ ತೆರೆದಿದ್ದಾರೆ. ಪತಿ ಮನೆಯಲ್ಲಿಲ್ಲ ಅಂತ ಸಬೂಬು ಹೇಳಿದ್ದಾರೆ. ಬಳಿಕ ರಾಜಶೇಖರ್ ಪ್ರತ್ಯಕ್ಷವಾಗಿದ್ದಾನೆ. ಲೋಕ ಪೊಲೀಸರು ಸಾಕಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 300 ಗ್ರಾಂ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆ, ಸುಮಾರು 3 ಎಕರೆ ಜಮೀನು, ಫಾರ್ಮ್ ಹೌಸ್ ಕೂಡ ಇದೆ. ಅನೇಕ ಬ್ಯಾಂಕ್ ಪಾಸ್ಬುಕ್ಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು ವಿಜಯನಗರ ಡಿಎಚ್ಒ ಡಾಕ್ಟರ್ ಶಂಕರ್ ನಾಯಕ್ ನಿವಾಸ, ಕಚೇರಿ, ಆಸ್ಪತ್ರೆಯ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಆದಾಯಕ್ಕಿಂತ ಹೆಚ್ಚಿನ ಸಂಪತ್ತುಗಳಿಗೆ ಆರೋಪದಲ್ಲಿ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರೂಟ್ಲಾ ನಾಯಕ್ ಮನೆ ಮತ್ತು ಕಚೇರಿಯ ಮೇಲೆ ಲೋಕ ಪೊಲೀಸರು ದಾಳಿ ಮಾಡಿದ್ರು. ಮನೆ, ಕಚೇರಿ ಮತ್ತಿತರ ಕಡೆ ದಾಳಿ ನಡೆಸಿದ ಲೋಕಾಯುಕ್ತ ತಂಡ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಬೆಂಗಳೂರಿನ ಬಸವನಗುಡಿಯ ಮನೆ, ಕೆಂಗೇರಿ ಮನೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಸಕರಾಯ ಪಟ್ಟಣದಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿತು. ದಾಳಿ ವೇಳೆ ಆದಾಯಕ್ಕಿಂತಲೂ ಹೆಚ್ಚಿನ ಆಸ್ತಿ ಹೊಂದಿರುವ ದಾಖಲೆ ಪತ್ತೆಯಾಗಿದೆ. ಮಂಡ್ಯ ಪಿಆರ್ಇಡಿ ಸೂಪರಿಂಟೆಂಡೆಂಟ್ ವೈರೇಶ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಏಕಕಾಲದಲ್ಲಿ ಮಂಡ್ಯದ ನಿವಾಸ, ಮದ್ದೂರಿನ ಅತ್ತೆ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿದ್ರು. ವೈರೇಶ್ ಮೇಲೆ ಸಾರ್ವಜನಿಕರಿಂದ ಹಲವು ದೂರುಗಳು ಬಂದಿದ್ವು. ಇದರ ಆಧಾರದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.